FRP ದರವನ್ನು ಕೇಂದ್ರ ಸರ್ಕಾರ ಟನ್ ಕಬ್ಬಿಗೆ 3,650 ರೂಪಾಯಿ ನಿಗದಿ ಮಾಡಿರ್ತಕ್ಕಂಥದ್ದು ರೈತರಿಗೆ ಕಬ್ಬು ಬೆಳೆಯಿಂದ ಒಕ್ಕಲೆಬ್ಬಿಸುವಂಥ ತಂತ್ರಗಾರಿಕೆ. ಇದರಿಂದ ಯಾವುದೇ ಪ್ರಯೋಜನ ಇಲ್ಲ. ಯಾಕೆಂದರೆ ಕಬ್ಬಿನ ಉತ್ಪಾದನಾ ವೆಚ್ಚವೇ 4,400 ರೂಪಾಯಿ ಆಗ್ತದೆ ಅಂಥೇಳಿ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ವರದಿಯನ್ನು ಕೊಟ್ಟಿದೆ. ಉತ್ಪಾದನಾ ವೆಚ್ಚಕ್ಕಿಂತ ಹೆಚ್ಚುವರಿ ಹಣವನ್ನು ನಿಗದಿ ಮಾಡಬೇಕು. ಕರ್ನಾಟಕ ದೇಶದಲ್ಲೇ 3ನೇ ಸ್ಥಾನದಲ್ಲಿ ಕಬ್ಬನ್ನು ನಾವು ಬೆಳಿತೀವಿ. ಇಂಥ ಒಂದು ರಾಜ್ಯದಲ್ಲಿ ಭಾಳ ರೈತರಿಗೆ ಅನುಕೂಲ ಆಗ್ತು, ಹೆಚ್ಚು ಬೆಲೆ ನಿಗದಿ ಮಾಡ್ತಾ ಇರ್ತಕ್ಕಂಥ ವೈಭವೀಕರಿಸ್ತಕ್ಕಂಥದ್ದು ಏನೂ ಪ್ರಯೋಜನ ಇಲ್ಲ. ಉತ್ಪಾದನಾ ವೆಚ್ಚಕ್ಕೆ ಸರಿದೂಗುವಂಥ ಬೆಲೆಯನ್ನು ನಿಗದಿ ಮಾಡಬೇಕಾದದ್ದು ಕೇಂದ್ರ ಸರ್ಕಾರದ ಕರ್ತವ್ಯ. ಕೂಡಲೇ ಈ ಒಂದು FRP ದರವನ್ನು ಪುನರ್ ಪರಿಶೀಲನೆ ಮಾಡಿ ಟನ್ ಕಬ್ಬಿಗೆ 4,500 ರೂಪಾಯಿ ನಿಗದಿ ಮಾಡಬೇಕು. ಯಾಕೆಂದರೆ ಕಬ್ಬಿನಿಂದ ಸಕ್ಕರೆ, ಎಥನಾಲ್, ಡಿಸ್ಟಿಲರಿ ಮತ್ತು ವಿದ್ಯುತ್ತು, ಬಯೋ ಕಾಂಪೋಸ್ಟ್ ಗೊಬ್ಬರ ಈ ರೀತಿಯಾಗಿ ಹಲವು ಉಪ ಉತ್ಪನ್ನಗಳನ್ನು ಮಾಡಿ ಲಾಭವನ್ನು ಗಳಿಸ್ತಕ್ಕಂಥ ಕಾರ್ಖಾನೆಗಳು ರೈತರಿಗೆ ನ್ಯಾಯಸಮ್ಮತ ಬೆಲೆ ಕೊಡಲಿಕ್ಕೆ ಆಗ್ತಾಯಿಲ್ಲ. ಯಾಕೆಂದರೆ ಸರ್ಕಾರ ನಿಗದಿ ಮಾಡಿದಂಥ ಬೆಲೆನೂ ಕೊಡದೇ ವಾಮ ಮಾರ್ಗದ ಮೂಲಕ ಸರ್ಕಾರದ ಆದೇಶಗಳನ್ನು ಧಿಕ್ಕರಿಸ್ತಾ ಇದೆ. ಇವತ್ತು ಕಳೆದ 6 ತಿಂಗಳಿಂದ ರಾಜ್ಯ ಸರ್ಕಾರ ನಿಗದಿ ಮಾಡಿದಂಥ 100 ರೂಪಾಯಿನೂ ಕೂಡ ಕಾರ್ಖಾನೆಗಳು ಕೊಡಲಿಕ್ಕಾಗಲ್ಲ ಅಂಥೇಳಿ ನ್ಯಾಯಾಲಯಕ್ಕೆ ಹೋಗಿ ತಡೆಯಾಜ್ಞೆ ತಂದಿದ್ದಾರೆ. ಪ್ರತಿ ಬಾರಿಯೂ ಕೂಡ ನ್ಯಾಯಾಲಯಕ್ಕೆ ಹೋಗಿ ತಡೆಯಾಜ್ಞೆ ತರುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇದರಿಂದಲೂ ಕೂಡ ರೈತರಿಗೆ ಅನ್ಯಾಯ ಆಗ್ತಾಯಿದೆ. ಈ ನೆಲೆಯಲ್ಲಿ ಕೇಂದ್ರ ಸರ್ಕಾರ ಏನು ಶುಗರ್ ಕೇನ್ ಕಂಟ್ರೋಲ್ ಆರ್ಡರ್ 1966 ತಿದ್ದುಪಡಿ ಮಾಡಬೇಕು ಅಂತೇಳಿ ಮುಂದಿನ ತಿಂಗಳು ಒಂದು ತೀರ್ಮಾನವನ್ನು ಕೈಗೊಂಡಿದೆ. ಆ ಒಂದು ತೀರ್ಮಾನದಲ್ಲಿ ಕಾರ್ಖಾನೆಗಳು ಸರ್ಕಾರಿ ಆದೇಶವನ್ನು ಉಲ್ಲಂಘನೆ ಮಾಡಿದಂಥ ಕಾರ್ಖಾನೆ ಮಾಲೀಕರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸುವಂಥ ತಿದ್ದುಪಡಿಯನ್ನು ಜಾರಿಗೆ ತರಬೇಕು ಅನ್ನುವಂಥ ಒತ್ತಾಯವನ್ನು ಕೇಂದ್ರ ಸರ್ಕಾರಕ್ಕೆ ಮಾಡಲಿಕ್ಕೆ ನಾನು ಬಯಸ್ತೇನೆ. ನಾನು ಕುರುಬೂರು ಶಾಂತಕುಮಾರ್, ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ.